ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಪ್ರೋಗ್ರಾಮ್ ಡೆವಲಪರ್ ಆಗಿ ನಮ್ಮ ಟೀಮ್ನ ಜಾಯ್ನ್ ಆಗಿ, ಹಾಗೇನೆ ನಿಮ್ಮ ಪ್ಯಾಕೇಜ್ ಬಂದು 9.6 lakh per annum. $80K per month. ಯಾಕೆ ಕಡಿಮೆ ಆಯ್ತಾ ಸರ್? ನೀವು ನನ್ನ ಪಾಲ್ಗೆ ದೇವರಾಗ್ಬಿಟ್ರಿ. ದೇವ್ರು ಹೊರ ಕೊಡ್ಬೇಕಾದ್ರೆ ಹೆಚ್ಚು ಕಡಿಮೆ ಅಂತ ಮಾತಾಡೋಕ್ಕಾಗುತ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಇಲ್ಲಿ ಯಾರಿಗಾರು ದೇವರಾಗಲ್ಲ ಸಮರ್. ದೇವರಾದವರು ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿಸ್ತಾರಷ್ಟೇ. ನಾನು ನಿಮಗೆ ಬರ್ಬೋದು. ಥ್ಯಾಂಕ್ ಯು ಸರ್. ಹಾಂ ಕಿರಣ್, ಏನಾಯ್ತು? ಸಮರ್ಥ್ ಬಂದಿದ್ರು. ಹಾಂ, ನೀವು ಹೇಳ್ದಾಗೆ ಅವನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಕಿರಣ್, ನಿನ್ನಿಂದ ತುಂಬ ಹೆಲ್ಪ್ ಆಯಿತು. ದಟ್ಸ್ ಓಕೆ ಸರ್, ಎನಿಥಿಂಗ್ ಫಾರ್ ಯು. ಬಾಯ್ ಸರ್. ಬಾಯ್. ಅಮ್ಮ, ಸಮರ್ಥಿಗೆ ಕೆಲಸ ಸಿಗ್ಬಿಡ್ತು. ಹೌದಾ? ಥ್ಯಾಂಕ್ ಇಲ್ಲ ಇಲ್ಲ ಇಲ್ಲ, ಏನೂ ಇಲ್ಲ, ಒಂದು ನಿಮಿಷ ಬಂದಿರ. ಸ್ವೀಟ್ ಕೊಟ್ಟೆ ಹೊಟ್ಟೆ ತುಂಬಿಸ್ತೀರೋ ಅಥವಾ ತಿಂಡಿನೂ ತಿನ್ನಿಸ್ತೀರೋ? ಅಯ್ಯೋ ಹೌದಲ್ವಾ, ಬಾ ತಿಂಡಿ ತಿನ್ನುವಂತೆ, ನಾನು ಎಲ್ರನ್ನೂ ಕರಿತೀನಿ. ನಾನು ಅಣ್ಣ ನಿಮ್ಮೆಲ್ಲರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳು ಮಹೇಶ, ಏನು ವಿಷಯ? ಅದು ಅಣ್ಣ, ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಂದು ಅದಕ್ಕಿದು ಒಪ್ಪಿಗೆ ಬೇಕಿತ್ತು. ಇದೇನಿದು? ಇದ್ದಕ್ಕಿದ್ದಾಗೆ ಏನೇನೋ ಮಾತಾಡ್ತಿದ್ದೀರಾ. ನಿಧಿ ಇನ್ನೂ ಚಿಕ್ಕವಳು. ಅವಳಿಗೆ 22 ತುಂಬಿದೆ. ಒಂದು ಮನೆಗೆ ಸೊಸೆಯಾಗಿ ಹೋಗಿ ಹೊಂದಿಕೊಂಡು ಬಾಳೋ ಮೆಚುರಿಟಿ ಇದೆ. ಅದು ಅಲ್ಲದೆ ಒಳ್ಳೆ ಸಂಬಂಧ ಕೂಡ ಬಂದಿದೆ. ಒಳ್ಳೆ ಸಂಬಂಧನಾ? ಹೌದದಕ್ಕೆ ಅಣ್ಣ, ನಿಮಗೆ ಶೇಖರ್ ಆ್ಯಂಡ್ ಶೇಖರ್ ಗ್ರೂಪ್ ಗೊತ್ತಲ್ಲ? ಹಾಂ ಗೊತ್ತು. ಅದೇ ಅವ್ರು ರೀಸೆಂಟಾಗಿ ಒಂದು ಕಂಪ್ನಿ ಶುರು ಮಾಡಿದಾರಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಹೌದು ಹೌದು, ಅವರೇ. ಆ ಗ್ರೂಪ್ ಪ್ರೊಪ್ರೈಟರ್ ಇದ್ದಾರಲ್ಲ ರಾಜಶೇಖರ್, ಅವರ ಮಗನೇ ಹುಡುಗ. ಈಗ ಅವ್ರ ಕಂಪ್ನಿಗೆ MD ಆಗಿದ್ದಾನ ಹುಡುಗ. ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇದೆ. ಆಸ್ತಿ ಅಂತಸ್ತು ಇದೆ ಅಂದ ಮಾತ್ರಕ್ಕೆ ಸಂಬಂಧನ ಒಪ್ಕೊಳಕ್ಕಾಗತ್ತಾ? ಅವ್ರ ಮನೆಯವರೆಲ್ಲ ಹೇಗಿದ್ದಾರೆ, ಹುಡುಗನ ಸ್ವಭಾವ ಏನು ಅಂತೆಲ್ಲ ನೋಡಬೇಕು. ಅದು ಅಲ್ಲದೆ ಮುಖ್ಯವಾಗಿ ನಿಧಿಗ ಹುಡುಗ ಇಷ್ಟ ಆಗಬೇಕು. ಆ ಮನೆಯವ್ರ ಬಗ್ಗೆ ನನಗಂತೂ ಅನುಮಾನ ಇಲ್ಲ. ಅವರು ದುಡ್ಡಿಗಿಂತ ಸಂಬಂಧಗಳಿಗೆ, ಪ್ರೀತಿಗೆ ಬೆಲೆ ಕೊಡೋರು. ಆ ಕುಟುಂಬದ ಬಗ್ಗೆ ಒಳ್ಳೆ ಮಾತುಗಳಿವೆ. ಹೌದು, ನಾನು ಆ ಹುಡುಗನ ಒಂದೆರಡು ಬಿಸ್ನೆಸ್ ಮೀಟಿಂಗಲ್ಲಿ ಮೀಟ್ ಮಾಡಿದ್ದೀನಿ. ಎಲ್ಲರೂ ಒಳ್ಳೆ ಹುಡುಗ ಅಂತಲೇ ಹೇಳ್ತಾರೆ. ಹಾಗಿದ್ರೆ ನಮ್ಮ ನಿಧಿನ ಹುಡುಗನ್ ಕೊಟ್ಟು ಮದುವೆ ಮಾಡ್ಬೋದು ಅಲ್ವಣ್ಣ? ಆದರೂ ನಮ್ಮ ನಿಧಿ ಮದುವೆಗೆ ಅಷ್ಟು ಅವಸರ ಏನಿತ್ತು? ನಾವೆಲ್ಲ ಏನೇ ಮಾತಾಡಿದ್ರು
ತೀರ್ಮಾನ ತಗೋಬೇಕಾಗಿರೋದು ನಿಧಿ. ನಿಧಿಗೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಇರಬೇಕು, ಆ ಹುಡುಗ ಇಷ್ಟ ಆಗಬೇಕು, ಆಮೇಲೆ ನಾವು ಮುಂದುವರಿಬೇಕು. ಏನಿದೆ, ನೀನೇನು ಹೇಳ್ತೀಯ? ನನಗೇನು ಗೊತ್ತಾಗ್ತಿಲ್ಲ, ನಂಗೆ ಇನ್ನೂ ಓದಬೇಕು ಅಷ್ಟೆ. ರೇ, ಯಾಕೆ ಹೇಗೆ ಮಾಡಿದ್ರಿ? ಮಗಳ ಮದುವೆ ಅಂದರೆ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ನಿನ್ನ ಮಾತ್ರ ಏನೋ ಮನೆಯವರೆಲ್ಲರ ಮುಂದೆ ಹೇಳಿದ್ನಲ್ಲ. ಅವಳು ನನ್ನ ಮಗಳು. ಈಗಲೇ ಅವಳಿಗೆ ಮದುವೆ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಅವಳಿನ್ನೂ ಓದಬೇಕು ಅಂತ ಹೇಳ್ತಿದ್ದಾಳಲ್ಲ. ಓದಬೇಕು ಅಂತ ಹೇಳಿದಾಳೆ ಹೊರತು ಮದುವೆ ಆಗಲ್ಲ ಅಂತಲ್ಲ. ಮದುವೆ ಆದಮೇಲೆ ಓದ್ಬೋದಲ್ಲ. ಇಲ್ಲ, ನನಗೇನೋ ಅನುಮಾನ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ನಿಧಿ ಮದುವೆ ಬಗ್ಗೆ ತಯಾರಿ ಮಾಡ್ಕೋತಿದ್ದೀರಾ ಅಂದರೆ ನೀವು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಾನೆ ಅರ್ಥ. ಮಗಳ ಮದುವೆ ಮಾಡಬೇಕು ಅಂತ ಒಬ್ಬ ತಂದೆ ಯೋಚನೆ ಮಾಡೋದ್ರಲ್ಲಿ ಇನ್ನೇನು ಪ್ಲ್ಯಾನ್ ಇರೋಕ್ಕೆ ಸಾಧ್ಯ? ಪ್ಲ್ಯಾನ್ ಮಾಡೋಕ್ಕೆ ನಾನು ನೀನಲ್ಲ. ಮತ್ತ್ಯಾಕೆ ಇಷ್ಟು ಬೇಗ ಅವಳಿಗೆ ಮದುವೆ ಮಾಡಬೇಕು? ನನಗದೆಲ್ಲ ಗೊತ್ತಿಲ್ಲ. ಇಷ್ಟು ಒಳ್ಳೆ ಸಂಬಂಧ ಕೈ ತಪ್ಪೋದ್ರೆ ಮತ್ತೆ ಇಷ್ಟೇ ಒಳ್ಳೆ ಸಂಬಂಧ ಸಿಗುತ್ತಾ ಹೇಳು? ನೀನು ಇಷ್ಟು ಒಳ್ಳೆ ಸಂಬಂಧ ಹುಡುಕ್ತೀಯಾ? ಶೇಖರ್ ಫ್ಯಾಮಿಲಿ ಒಪ್ತಿದ್ದಾರೆ ಅಂದರೆ ಅದು ದೊಡ್ಡ ವಿಷಯನೇ. ಆದರೂ ನಿಧಿ ಒಪ್ಪಿಗೆ ಇಲ್ಲದೆ ನಾವು ಮುಂದುವರಿಯೋದು ಸರಿಯಲ್ಲ. ಅವಳು ಒಪ್ಪದೇ ಇದ್ರೆ ಈ ಮದುವೆಗೆ ನಾನು ಒಪ್ಪಲ್ಲ. ನಿಧಿನ ಒಪ್ಸೋದು ಹೇಗೆ ಅಂತ ನನಗೆ ಗೊತ್ತು. ಅದು ನನ್ನ ಜವಾಬ್ದಾರಿ. ಇಲ್ಲ, ಇವರು ಇದ್ದಕ್ಕಿದ್ದ ಹಾಗೆ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಇದರ ಹಿಂದೆ ಏನೋ ವಿಷಯ ಇದೆ. ಇವರು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿರ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.